ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಧುಮತಿ ಕ್ರಿಯೇಷನ್. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಮಧುಬಾಲ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಉದ್ದ ಬಂದು 14 ಇಂಚು, ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ಶೋಲ್ಡರ್ ಮತ್ತು ನೆಕ್ಕು 7.5 ಇಂಚಷ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಶೋಲ್ಡರ್ ಎಷ್ಟಿದೆಯೋ ಆರ್ಮ್ ರೌಂಡ್ ಕೂಡ ಅಷ್ಟೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ, 7.5 ಇಂಚಷ್ಟು. ಈಗ ಸ್ಕೇಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಚೆಸ್ಟಿನ ಸುತ್ತಳತೆ ಬಂದು 10 ಇಂಚು ತೊಗೊತಾ ಇದ್ದೀನಿ. ನೋಡಿ, 10 ಇಂಚಷ್ಟು ತೊಗೊತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಮಾರ್ಜಿನ್ಗೆ ಅಂತೇಳಿ 2 ಇಂಚು ತೊಗೊಂಡಿದ್ದೀನಿ. ಬ್ಲೌಸ್ ಸುತ್ತಳತೆ ಬಂದು 9 ಇಂಚು ತೊಗೊತಾ ಇದ್ದೀನಿ. ಹಾಗೆ 2.5 ಇಂಚಷ್ಟು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ಮಾರ್ಕ್ ಮಾಡ್ಕೊಂಡಿದ್ದಂಥ ಅದಕ್ಕೆ ಸ್ಕೇಲಿಂದ ಲೈನ್ಸ್ ಹಾಕ್ಕೊಳ್ಳೋಣ. ಈಗ ಆರ್ಮ್ ರೌಂಡ್ಗೆ 1 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ಕೇಲಿಂದ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈಗ ಶೋಲ್ಡರ್ ಮತ್ತು ನೆಕ್ ನಾವು 7.5 ಇಂಚು ತೊಗೊಂಡಿದ್ವಲ್ಲ, ನೆಕ್ ರೌಂಡ್ ಬಂದು 3, ಶೋಲ್ಡರ್ದು ಬಂದು 3 ಇಂಚು, ಇನ್ನು 1.5 ಇಂಚು ಡೋರಿ ಕಡೆಯಿಂದ ಶೇಪ್ ಬರೋಂಗೆ 1.5 ಇಂಚಷ್ಟು ತೊಗೋಬೇಕು. ಮುಂದೆ ನೆಕ್ ಬಂದು 6 ಇಂಚಷ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಅಲ್ಲಿ ಶೋಲ್ಡರ್ ಹತ್ರ ಬಂದು 5 ಇಂಚಷ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 6 ಇಂಚು ತೊಗೊಂಡಿದ್ದ ಹತ್ರನೇ ನಾವು ಡೋರಿ ಕಟ್ಟೋದು. ಈಗ ರೌಂಡಾಗಿ ಶೇಪ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಡೋರಿ ಬರುತ್ತೆ, ಅಲ್ಲಿ ನಾವು ಕಾರ್ನರ್ನಲ್ಲಿ ಶೇಪ್ ಬರೋ ಥರ ರೌಂಡಾಗಿ ಮಾರ್ಕ್ ಮಾಡ್ಕೋಬೇಕು. ಈಗ ಬಂದು ಒಂದು 1/2 ಇಂಚಷ್ಟು ಡೌನ್ನಲ್ಲಿ ತೊಗೊತಾ ಇದ್ದೀನಿ. ಇನ್ನು ನಮಗೆ ಬೇಕಾಗಿದ್ದು ಆರ್ಮ್ ರೌಂಡು ಕರೆಕ್ಟಾಗಿ ಬಂದಿದೆ. 8.5, 9 ಇಂಚು, ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಪ್ರಿನ್ಸ್ ಕಟ್ ಅಲ್ಲ ಬರೋದಕ್ಕೆ, ಅದಕ್ಕೆ ನಾ ಫ್ರಂಟಲ್ಲಿ ಬಂದು 3 ಇಂಚು, ಮೇಲ್ಗಡೆ ಅಪೆಕ್ಸ್ ಪಾಯಿಂಟ್ ಹತ್ರ 4 ಇಂಚು ತೊಗೊಂಡಿದ್ದೀನಿ. ಈಗ ನೋಡಿ, ಅಪೆಕ್ಸ್ ಪಾಯಿಂಟ್ ಬಂದು 10.5. ಈಗ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. 1.5 ಇಂಚಷ್ಟು ಸ್ವಲ್ಪ ಟಕ್ಸ್ ಕಡೆಯಿಂದ ತೊಗೊಂಡಿದ್ದೀನಿ, 2 ಇಂಚು ಅಲ್ಲಿ. ಈಗ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೋಬೇಕು. ಪ್ರಿನ್ಸ್ ಕಟ್ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಶೇಪ್ ಬರಬೇಕು ಚೆನ್ನಾಗಿ. ಪ್ರಿನ್ಸ್ ಕಟ್ ಸೈಡಲ್ಲಿ ಬಂದು ನಾವು 1/2 ಇಂಚು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಫಸ್ಟ್ ಟೈಮ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈಗ ಮಧುಬಾಲ ಬ್ಲೌಸ್ ಕಟ್ಟಿಂಗ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ ಸ್ಟಿಚಿಂಗನ್ನು ತೋರಿಸ್ಕೊಡ್ತೀನಿ. ನೋಡಿ, ಈಗ ಆರ್ಮ್ ರೌಂಡ್ ಕಟ್ ಮಾಡಿದ್ವಲ್ಲ, ನಾವಲ್ಲಿ ಕೊನೆಗೆ ಸ್ವಲ್ಪ ರಿಂಕಲ್ಸ್ ಬರಲಾರ್ದೆ ಕಟ್ ಮಾಡ್ಕೋಬೇಕು.
ನೋಡಿ ಫೈನಲ್ ಆಗಿ ಮಧುಬಾಲ ಬ್ಲೌಸ್ ಕಟ್ಟಿಂಗ್ ಈ ಥರ ರೆಡಿಯಾಗಿದೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗನ್ನು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.